2028ರ ಚುನಾವಣೆಗೆ ದಳಪತಿಗಳ ಹೊಸ ಗೇಮ್ ಪ್ಲಾನ್. ಯಾವ ಕ್ಷೇತ್ರ ಸೇಫ್, ಯಾವ ಕ್ಷೇತ್ರದಲ್ಲಿ ಗೆಲುವು ಕಷ್ಟ, ಯಾವ ಕ್ಷೇತ್ರ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗುತ್ತೆ. ಜೆಡಿಎಸ್ನಲ್ಲಿ ಶುರುವಾಗಿದೆ ಕ್ಷೇತ್ರಗಳ ಲೆಕ್ಕಾಚಾರ. 2028ರ ಚುನಾವಣೆಗೆ ಈಗಲಿಂದಲೇ ಜೆಡಿಎಸ್ನವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಒಂದಷ್ಟು ಗೆಲುವಿನ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ. ಬಿಡದಿಯ ಎಚ್ಡಿಕೆ ಮನೆಯಲ್ಲಿ ಪ್ರತಿ ವೀಕೆಂಡ್ ಮೀಟಿಂಗ್ ಆಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರ ರಾಜಕೀಯ ಜನ್ಮ ಕೊಟ್ಟಿದ್ದಂತಹ ರಾಮನಗರದಲ್ಲೇ ಸ್ಪರ್ಧಿಸಿದ್ರೆ ಒಳ್ಳೇದಾ? ಹಲವು ಬಾರಿ ಎಚ್ಡಿಕೆ ಕೈ ಹಿಡಿದಿರುವಂತಹ ರಾಮನಗರ ಜನ, ಹೀಗಾಗಿ ರಾಮನಗರದಿಂದ ನಿಖಿಲ್ಗಿಂತಲೂ ಎಚ್ಡಿಕೆ ಬೆಟರ್ ಅಂತ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಇತ್ತ ಮಂಡ್ಯದಿಂದ ಸೋತಿದ್ದ ನಿಖಿಲ್ ಅಲ್ಲೇ ಮತ್ತೆ ಅದೃಷ್ಟ ಪರೀಕ್ಷೆಗೆ ಪ್ಲಾನ್ಗಳಾಗ್ತಾ ಇದೆ. ಮಂಡ್ಯದಿಂದಲೇ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ತಯಾರಿ ಆಗ್ತಾ ಇದೆ. ನಿಖಿಲ್ ರನ್ನ ಮಂಡ್ಯದಿಂದ ಕಣಕ್ಕಿಳಿಸಿ ಇಡೀ ಜಿಲ್ಲೆಯನ್ನ ಗೆಲ್ಲೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಹಾಕಿದ್ದಾರೆ. ಇದೇ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಮೂರು ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಆದರೂ ಕೂಡ ಆ ಒಂದು ಛಲ ಅವರಲ್ಲಿ ಮುಂದುವರೆದಿದೆ. ಶತಾಯಗತಾಯವಾಗಿ ಗೆಲುವನ್ನ ಈ ಬಾರಿ ಸಾಧಿಸಲೇಬೇಕು ಮುಂಬರುವ ಚುನಾವಣೆಯಲ್ಲಿ ಅಂತ ಹೇಳಿ ಈಗಲಿಂದಲೇ ತಯಾರಿಗಳಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ರಾಮನಗರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಜನ್ಮ ನೀಡಿದಂತಹ ಕ್ಷೇತ್ರ, ಆದರೆ ಈಗ ಮಗನಿಗಿಂತ ತಂದೆಯೇ ಅಲ್ಲಿ ಸ್ಪರ್ಧಿಸೋದು ಸೇಫ್ ಅನ್ನುವಂತಹ ಲೆಕ್ಕಾಚಾರ ಶುರುವಾಗಿದೆ. ಅಂದ್ರೆ ರಾಮನಗರದಲ್ಲಿ ನಿಖಿಲ್ ಅವರ ಪರ ಅಲೆ ಇಲ್ಲ ಅಂತ ದಳಪತಿಗಳು ಒಪ್ಕೊಳ್ತಾ ಇದ್ದಾರಾ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಸದ್ಯಕ್ಕೆ ಜೆಡಿಎಸ್ನವರು ಒಂದಷ್ಟು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. 2028ರ ಚುನಾವಣೆಗೆ ಈಗಲಿಂದಲೇ ತಯಾರಿಗಳು ನಡೀತಾ ಇದೆ. ವಾರಕ್ಕೆ ಒಮ್ಮೆ ಚರ್ಚೆಗಳು ಕೂಡ ಆಗ್ತಾ ಇದೆ, ಯಾರ್ಯಾರು ಎಲ್ಲೆಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿ. ಮತ್ತೆ ಮಾರುತಿ ಪಾವಗಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾರುತಿ, ಮಂಡ್ಯದಲ್ಲಿ ಈಗಾಗಲೇ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಅವರು. ಮತ್ತೆ ಇದೀಗ ಮಂಡ್ಯದಲ್ಲೇ ಅವರನ್ನ ನಿಲ್ಲಿಸಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರ್ಯಾರು ಯಾವ್ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ? ಒಮ್ಮೆ 2028ರ ವಿಧಾನಸಭಾ ಚುನಾವಣೆಯನ್ನ ಈಗಾಗಲೇ ಬಹಳಷ್ಟು ಗಂಭೀರವಾಗಿ ದಳಪತಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮೊನ್ನೆ ನಡೆದಂತಹ ಹಾಸನ ಸಮಾವೇಶ ಆಗಿರ್ಬೋದು, ಅದೇ ರೀತಿ ಇನ್ನ ಸಮಾವೇಶ ಪಾಲಿಟಿಕ್ಸ್ ಮಾಡಬೇಕು, ಆ ಮುಖೇನ ಇಡೀ ರಾಜ್ಯಾದ್ಯಂತ ಜೆಡಿಎಸ್ ಅನ್ನ ಸಕ್ರಿಯವಾಗಿ ಸಂಘಟನಾತ್ಮಕವಾಗಿ ಬಲವರ್ಧನೆಗೊಳಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ದಳಪತಿಗಳು ಇರುವಂತದ್ದು. ಈಗ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಸಂಘಟನೆ ಹೆಚ್ಚಾಗಿ ಇರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು, ಅದು ಈಗ್ಲಿಂದಲೇ ತಯಾರಿಯನ್ನ ಶುರು ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಶುರುವಾಗಿರುವಂತದ್ದು. ಹೀಗಾಗಿ ರಾಮನಗರ ಮತ್ತೆ ಮಂಡ್ಯ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ರು ಕೂಡ ಫಲಿತಾಂಶ ಬೇರೆ ರೀತಿಯಲ್ಲಿತ್ತು. ಹೀಗಾಗಿ ಈ ಬಾರಿ ಆ ರೀತಿ ಆಗದೆ ಇರುವಂತೆ ಸೇಫ್ ಆದಂತಹ ಒಂದು ಕ್ಷೇತ್ರವನ್ನ ಉಳ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ 2028ರ ಚುನಾವಣೆಯಲ್ಲಿ ಸ್ವೀಪ್ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇರುವಂತದ್ದು. ಸಹಜವಾಗಿ ಹಲವು ಬಾರಿ ಈ ಹಿಂದೆನೂ ಕೂಡ ಜೆಡಿಎಸ್ ಹಾಸನ ಮತ್ತೆ ಮಂಡ್ಯದಲ್ಲಿ ಸ್ವೀಪ್ ಮಾಡಿದಂತಹ ರಾಜಕೀಯ ಫಲಿತಾಂಶಗಳು ಬಂದಿತ್ತು. ಅಂತದ್ದೇ ಒಂದು ಫಲಿತಾಂಶ ಈ ಬಾರಿ ಆಗ್ಬೇಕು ಅನ್ನೋದಾದ್ರೆ ಮಂಡ್ಯದಿಂದ ಒಬ್ಬರನ್ನ ತಮ್ಮ ಕುಟುಂಬದಿಂದಲೇ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಶುರುವಾಗಿದ್ದವು. ಅದರಲ್ಲಿ ಪ್ರಮುಖವಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸೋತಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿಸಿ ಅಲ್ಲಿಂದಲೇ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗಿದ್ದಾವೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದ್ರ ಮುಖೇನ ಅಲ್ಲಿ ಇನ್ನೊಂದು 7-8 ಕ್ಷೇತ್ರಗಳಿಗೆ ಅನುಕೂಲ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ. ಅದೇ ರೀತಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿಂತಲೂ ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಆದ್ರೆ ಸಹಜವಾಗಿ ಅಲ್ಲಿನ ಜನ ಕುಮಾರಸ್ವಾಮಿ ಅವರ ಪರ ನಿಲ್ತಾರೆ. ಜೊತೆಗೆ ಮಾಗಡಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲೂ ಕೂಡ ಲಾಭ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳನ್ನ ದಳಪತಿಗಳು ಆಗ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ.